ಎಲ್ಲರಿಗೂ ನಮಸ್ತೆ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಇದು ನಿಮ್ಮ ಸುದ್ದಿ. ಸರ್ಕಾರಿ ನೌಕರರ ಅಂದ್ರೆ ಏನಿದೆ ಒಂದು ಹಳೆ ಪಿಂಚಣಿ ಪದ್ಧತಿ ಜಾರಿ ಮಾಡ್ತೀವಿ, ಸಮಯ ನಿಗದಿ ಮಾಡಲು ಆಗಲ್ಲ ಅಂತ ಕೂಡ ಬೋಸರಾಜ್ ಅವರು ಇರಿಗೇಷನ್ ಮಿನಿಸ್ಟರ್ ಏನಿದ್ದಾರೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪರವಾಗಿ. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿಲ್ಲ, ನಾವು ಕಮಿಟ್ ಆಗಿದ್ದೇವೆ, ನಾವು ಕೊಟ್ಟ ಭರವಸೆ ಈಡೇರ್ತೇವೆ ಅಂತ ಯಾರು ಹೇಳಿದ್ದು ನೋಡೋಣ ಬನ್ನಿ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಇರುವ ಸರ್ಕಾರಿ ನೌಕರರಿಗೆ OPS ಜಾರಿ ಮಾಡುತ್ತೇವೆ, ಯಾವಾಗ ಮಾಡ್ತೀವಿ ಎಂದು ಸಮಯ ನೀಡಲು ಸಾಧ್ಯವಾಗೋದಿಲ್ಲ ಅಂತ CM ಸಿದ್ದರಾಮಯ್ಯನವರ ಪರವಾಗಿ ವಿಧಾನ ಪರಿಷತ್ನಲ್ಲಿ ಅಂದರೆ ಸಭಾನಾಯಕ ಬೋಸರಾಜು ಏನಿದ್ದಾರೆ NS ಬೋಸರಾಜು ಅವರು ಉತ್ತರ ನೀಡಿದ್ದಾರೆ. ತುಂಬ ಜನ ಕೇಳ್ತಾರೆ NPS ಮತ್ತು OPS ಅಪ್ಡೇಟ್ ಏನಿದೆ ಅಂತ ಕೇಳಿದಾಗ ಅವಾಗ ಈ ರೀತಿ ಉತ್ತರ ಕೊಡ್ತಾರೆ. ಇನ್ನು ನಾನು ಹೇಳಿದ್ನಲ್ಲ, ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ರಾಮೋಜಿಗೌಡ ಪ್ರಶ್ನೆ ಕೇಳಿದರು. ಸರ್ಕಾರ NPS ನೌಕರರಿಗೆ OPS ಜಾರಿ ಮಾಡಬೇಕು, OPS ಕೊಡೋದಾಗಿ ಚುನಾವಣೆ ವೇಳೆ ತಮ್ಮ ಪ್ರಣಾಳಿಕೆಯಲ್ಲೂ ಸೇರಿಸಲಾಗಿತ್ತು. ನಮ್ಮ ಸರ್ಕಾರ ಬಂದಾಗ OPS ಜಾರಿ ಮಾಡೋದಾಗಿ ಹೇಳಿರ್ತೀವಿ. ಸರ್ಕಾರ ಬಂದು 1.5 ವರ್ಷ ಆಯಿತು, ಆದರೂ ಯಾವುದೇ ಒಂದು ನಿರ್ಧಾರ ಆಗಿಲ್ಲ. ಇದು ಸರಿಯಲ್ಲ. ಸರ್ಕಾರ ಸಮಿತಿ ಮಾಡಿದೆ, ಸಮಿತಿಯಿಂದ ನಮಗೇನು ಲಾಭ ಇಲ್ಲ, OPSಗಾಗಿ ಹೋರಾಟ ನಡೀತಾನೆ ಇದೆ, ಕೂಡಲೇ OPS ಜಾರಿ ಮಾಡಬೇಕು ಅಂತ ಕೂಡ ಅವರೇ ಆಗ್ರಹಿಸ್ತಾರೆ. ಓಕೆನಾ? ಅವಾಗ CM ಸಿದ್ದರಾಮಯ್ಯನವರ ಪರವಾಗಿ ಸಚಿವ ಬೋಸರಾಜ್ ಅವರು ಉತ್ತರ ನೀಡಿ, ರಾಜ್ಯದಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ NPS ಅಡಿ 2,86,445 ಸರ್ಕಾರಿ ನೌಕರರು ಒಳಪಟ್ಟಿದ್ದಾರೆ. OPS ಜಾರಿ ಮಾಡುವ ಸಂಬಂಧ ಸಮಿತಿ ರಚನೆ ಮಾಡಲಾಗಿದೆ ಈಗಾಗಲೇ. ಓಕೆನಾ? ಈಗಾಗಲೇ ಸಮಿತಿ 2 ಸಭೆ ಮಾಡಲಾಗಿದೆ. ಸಮಿತಿ ಜೊತೆ ಸರ್ಕಾರ 2 ಸಲ ಸಭೆ ಕೂಡ ಮಾಡಿದ್ದಾರೆ. ಸಮಿತಿ ವರದಿ ಕೊಟ್ಟ ಬಳಿಕ ಪರಿಶೀಲನೆ ಮಾಡಿ OPS ಜಾರಿ ಮಾಡೋ ಬಗ್ಗೆ ನಿರ್ಧಾರ ಮಾಡ್ತೀವಿ. ಇಲ್ಲಿ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ನವರೇ ಅವ್ರಿಗೆ ಕ್ವಶನ್ ಕೇಳಿದ್ದಾರೆ. 1.5 ವರ್ಷ ಆಯಿತು, ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ವಿ. ಓಕೆನಾ? ಸೊ ಆ ರೀತಿ. ಇನ್ನು OPS ಕಾಲಮಿತಿ ನೀಡಲು ಆಗಲ್ಲ, ಇಷ್ಟೇ ಸಮಯ ಒಳಗೆ ಕೊಡ್ತೇವೆ ಎಂದು ಹೇಳಲಾಗಲ್ಲ ಅಂತ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂದರೆ ಆದಷ್ಟು ಬೇಗ ಈ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಚಿವ ಪರಮೇಶ್ವರ್ ಕೂಡ ಮಾತಾಡ್ತಾರೆ ಇದ್ರ ಬಗ್ಗೆ. ಪ್ರಣಾಳಿಕೆ ಬರೆಯುವಾಗ ಚರ್ಚೆ ಮಾಡಿ ಇದನ್ನು ಸೇರಿಸಿದ್ದೇವೆ. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಇದನ್ನು ಸೇರಿಸಿಲ್ಲ, ನಾವು ಕಮಿಟ್ ಆಗಿದ್ದೀವಿ, ಕೊಟ್ಟ ಭರವಸೆಯನ್ನು ಈಡೇರಿಸ್ತೀವಿ. ಇಂದು ಆಗಬಹುದು ಅಥವಾ ನಾಳೆ ಆಗಬಹುದು, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಆಗುತ್ತೆ, ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಅಂತ ಕೂಡ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಸಚಿವರು ಕೂಡ ಆಗಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಓಕೆನಾ? ಸೊ ಯಾವ ರೀತಿ ಒಂದು ಸರ್ಕಾರ ಈ ರೀತಿ ಕಾಂಗ್ರೆಸ್ನವರೇ ಅವರೇ ಕ್ವಶನ್ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಯಾವ ರೀತಿ ಡಿಸಿಷನ್ ತಗೊಳುತ್ತೆ? ಆಲ್ರೆಡಿ 1.5 ವರ್ಷ ಆಗಿದೆ. ಓಕೆನಾ? ಸೊ ಎಲ್ಲರ ಒಂದು ಆಶಯ OPS ಬರಬೇಕು ಅನ್ನೋದು. ಓಕೆನಾ? ಸೊ ಏನು ವ್ಯತ್ಯಾಸ ಅಂದರೆ NPS ಬಂದು ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, OPS ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಹೊರೆ ಆಗುತ್ತೆ ಅಂತ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಅಥವಾ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇ ತಪ್ಪಾಯ್ತಾ, ಅಥವಾ ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.